ಟಫ್ ಇತ್ತು, 50-50 70-70 ಅನ್ನೋ ಥರ. ಸ್ವಲ್ಪ ಕನ್ಫ್ಯೂಸಿಂಗ್ ಥರ ಕೊಟ್ಟಿದ್ರು. ಕ್ವಶನಲ್ಲೇ ಆನ್ಸರ್ ಇರುತ್ತೆ, ಟ್ವಿಸ್ಟಿಂಗ್ ಕೊಟ್ಟಿದ್ರು. ಬಟ್ ಸ್ವಲ್ಪ ಈಸಿ ಥರನೇ ಇತ್ತು. ಅಂದರೆ ಈಗ ಪಾಸಿಂಗ್ ಆಗಬೇಕು ಅಂತ ಬಂದಿರ್ತಾರೆ ಸ್ವಲ್ಪ ಜನ, ಜಸ್ಟ್ MCQs ಬರ್ದು ಮ್ಯಾಚ್ ದ ಫಾಲೋಯಿಂಗ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬರ್ದು ಪಾಸ್ ಆಗಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಟಫ್ ಆಗ್ಬೋದೇನೋ ಅಂತ ಅನ್ನಿಸ್ತು. ಸೊ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರೋದ್ರಿಂದ ಎಲ್ಲ ಮೇ ಬಿ ಪಾಸ್ ಆಗೋದು ಕಷ್ಟ ಅಂತ ಮಕ್ಳಿಗೆ ಅನಿಸುತ್ತೆ. ಬಟ್ ಸ್ಕೋರ್ ಮಾಡೋರಿಗೆಲ್ಲ ಈಸಿ, ಸಖತ್ತಾಗಿ ಕ್ರ್ಯಾಕ್ ಮಾಡ್ತಾರೆ ಪೇಪರು ಅಂತ ಅನಿಸುತ್ತೆ. ಓಕೆ, ನಿಮ್ಗೆ ಹೇಗಿತ್ತು? ಈಸಿ ಇತ್ತಾ? ನನಗಂತೂ ಫುಲ್ ಡೆಡ್ ಈಸಿ ಇತ್ತು. ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಹೋಪ್ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತ. ಅಂದರೆ ನೀವು ಯಾವಾಗ ಫಸ್ಟಿಂದನೂ ಓದ್ತಾ ಇದ್ರಾ ಇಲ್ವಾ ಕೊನೆ ಟೈಮಲ್ಲಿ ಓದಕ್ಕೆ ಶುರು ಮಾಡಿ? ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಏನಿದ್ರು ಬೆಳಗ್ಗೆ ಇಲ್ಲ ಎಕ್ಸಾಮ್ ಹಿಂದಿನ ದಿವಸನೇ ಓದೋದು, ಅವತ್ತೇ ಕ್ರ್ಯಾಕ್ ಮಾಡೋದು. ಓಕೆ, ಈಸಿ ಇತ್ತು, ಖುಷಿ ಸಾಕಾಗಿತ್ತು. ಪೇಪರು ಚೆನ್ನಾಗಿತ್ತು, ಎಷ್ಟು ಖುಷಿ ಆಗ್ತಿದೆ ಪೇಪರ್ ನೋಡಿ? ಬೇಜಾರಾಯ್ತಾ? ಖುಷಿ ಆಯಿತು. ಓಕೆ, ಎಷ್ಟು ಮಾರ್ಕ್ಸ್ ಬರ್ಬೋದು? ಒಂದು 60-70 ಅಬೌವ್ ಬರ್ಬೋದು. ಓಕೆ, ಯೂಶಲಿ 3 hours 15 minutes ಎಕ್ಸ್ಟ್ರಾ ಕೊಡ್ತಾ ಇದ್ರು ಎಕ್ಸಾಮ್ಗೆ. ಇವಾಗ ಬರೀ 3 hours ಕೊಟ್ಟಿದ್ರು. ಸಾಕಾಯ್ತಾ ಲೆಂತಿ ಪೇಪರ್ ಬರೆಯೋಕ್ಕೆ? ಸಾಕಾಯಿತು. ಕನ್ನಡ ಇಂಗ್ಲೀಷ್ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾವೇನು ಎಷ್ಟು ಬರ್ದಿದ್ದೀವಿ ನಂಗೆ ಗೊತ್ತಿಲ್ಲಲ್ಲ. ನನಗೆ ಸಾಕಾಯಿತು. ನಿಮಗೆ ಸಾಕಾಯ್ತು ಅಂದರೆ ಓದಿದೆ ಎಲ್ಲ ಬಂದಿತ್ತಾ ಹೇಗೆ? ಓದಿದ್ದೆ ಸ್ವಲ್ಪ ಬಂದಿತ್ತು, ಸ್ವಲ್ಪ ಬಂದಿರಲಿಲ್ಲ.